ನಮಸ್ಕಾರ ಕೃಷಿ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಪೆಟ್ಸ್ ಕರ್ನಾಟಕ ಚಾನಲ್. ಇವತ್ತು ಒಂದು ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ, ಪ್ರತಿಯೊಬ್ಬರು ರೈತರು ಕೂಡ ಯಾವುದೇ ಅರ್ಜಿ ಹಾಕದೆ ಸಬ್ಸಿಡಿ ಸಾಲ ತೊಗೊಬೋದು ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ. ಅದು ಕರ್ನಾಟಕ ಸರ್ಕಾರದ ಮಾನ್ಯತೆ ಮೇರೆಗೇನೆ ಯಾವ ಬ್ಯಾಂಕಲ್ಲೂ ಇಲ್ಲ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಾಲದ ಹೆಸರು ಬಂದ್ಬಿಟ್ಟು KCC, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಾರೆ. ಅಂದರೆ ಒಂದು ಲೆಕ್ಕದಲ್ಲಿ ಬೆಳೆ ಸಾಲ ಅಂತಂದು ಹೇಳ್ಬಿಟ್ಟು ಕರೀತಾರೆ. ಆ ಸಾಲ ಇದನ್ನು ಹಾಕಲಿಕ್ಕೆ ನಿಮ್ಮ ಬಳಿ ಕೇವಲ ಪಾಣಿ ಇದ್ದರೆ ಸಾಕು. ಅಂದರೆ ನಿಮ್ಮ ಹೆಸರಿನಲ್ಲಿ ಜಮೀನು ಇರಬೇಕು. ಮತ್ತು ಇದು 2 ಲಕ್ಷದ ತನಕ ಯಾವುದೇ ಲಾಯರ್ ಹತ್ರ ಹೋಗಿಲ್ಲ, ಯಾವುದೇ ಮಾರ್ಗೇಜ್ ಮಾಡಿಸೋ ಆಗಿಲ್ಲ, ಹಾಗೇನೆ ಕೊಡ್ಬೋದು. ಆ ರೀತಿ ಸೌಲಭ್ಯ ಇದ್ದು ಇದಕ್ಕೆ 3% ಸಬ್ಸಿಡಿ ಇರುತ್ತದೆ. 1 ಲಕ್ಷಕ್ಕೆ 7,000 ರೂಪಾಯಿ ಬಡ್ಡಿ ಇರುತ್ತೆ ಬ್ಯಾಂಕ್ ಕಡೆಯಿಂದ. ನೀವು ಅದನ್ನು ಕಟ್ಟಿದರೆ ನೆಕ್ಸ್ಟ್ ದಿವಸನೇ ಸರ್ಕಾರದ ವತಿಯಿಂದ ಬ್ಯಾಂಕ್ನವರು ನೆಕ್ಸ್ಟ್ ದಿವಸನೇ ನಿಮಗೆ 3% ಸಬ್ಸಿಡಿ ಏನಿರುತ್ತಲ್ಲ ಅದನ್ನು ವಾಪಸ್ ಮಾಡಿಕೊಡ್ತಾರೆ. ಇದನ್ನು ಹಾಕಲಿಕ್ಕೆ ನೀವು ಯಾವುದೇ ಗೌರ್ಮೆಂಟ್ ಆಫೀಸು ಅಥವಾ ಇಲ್ಲಿ ಅಂತಂದೇಳಿ ಸುತ್ತೋ ಅವಶ್ಯಕತೆ ಇರೋದಿಲ್ಲ. ಕೇವಲ ನಿಮ್ಮ ನಿಯರೆಸ್ಟ್ ಬ್ಯಾಂಕಿಗೆ ನೀವು ಪಾಣಿ, ಆಧಾರ್ ಕಾರ್ಡು ಹಾಗೂ ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಏನೇನು ದಾಖಲೆಗಳು ಇರ್ತಾವಲ್ಲ ಅವನ್ನೆಲ್ಲ ತಗೊಂಡು ಹೋದರೆ ಆಯಿತು. ಮತ್ತು ಇದು ಬಂದುಬಿಟ್ಟು ಯಾವುದೇ ಅಡಿಕೆ ತೋಟ ಆಗಲಿ ಅಥವಾ ಯಾವುದೇ ಮೆಕ್ಕೆಜೋಳ ಬೆಳೆಯುವಂಥರಾಗಲಿ, ಯಾವುದೇ ಬೆಳೆ ಬೆಳೆಯುವಂತಹ ಕೃಷಿಕರು ತಗೊಳ್ಳೇಬಹುದು. ಇಂಥ ಬೆಳೆಗೆ ಅಂತಂದು ಹೇಳ್ಬಿಟ್ಟು ಮೀಸಲಾತಿ ಏನಿಲ್ಲ. ಯಾವ ಬೆಳೆ ಬೆಳೆದ್ರು ಕೂಡ ಅದಕ್ಕೆ ಎಷ್ಟು ವ್ಯಾಲ್ಯೂಯೇಷನ್, ಗೌರ್ಮೆಂಟ್ ವ್ಯಾಲ್ಯೂ ಏನಿರುತ್ತಲ್ಲ ಆ ರೀತಿ ಕೊಡ್ತಾರೆ. ಅಡಿಕೆ ತೋಟಕ್ಕಾದರೆ ಇವಾಗ 1 ಲಕ್ಷದಿಂದ 1,25,000 ತನಕ ಅಮೌಂಟ್ ಇರ್ತದೆ. ಹಾಗೆ ಮೆಕ್ಕೆಜೋಳಕ್ಕೆ ಬಂದ್ಬಿಟ್ಟು 25,000 ರಿಂದ 30,000 ರೂಪಾಯಿ ಇದೆ. ಬೇರೆ ಬೇರೆ ಕೃಷಿಗೆ ಬೇರೆ ಬೇರೆ ರೀತಿ ಇದಿರುತ್ತೆ, ಲೋನ್ ಅಮೌಂಟ್ ಬಂದಿರುತ್ತೆ. ಈ ಲೋನ್ ಅಮೌಂಟ್ನ ನೀವು ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ಯಾವುದು ಬರುತ್ತಲ್ಲ ಆ ಬ್ಯಾಂಕ್ಗಳಲ್ಲಿ ಹೋಗಿ ಕೊಟ್ಟರೆ ಸಾಕು. ಪಾಣಿನ ಅವರೇ ಎಲ್ಲ ದಾಖಲೆಗಳು ಏನು ಬೇಕು ಅಂತ ತಿಳಿಸ್ತಾರೆ. ಹಾಗೆ ಅವ್ರು ಕೇಳುವಂಥ ದಾಖಲೆಗಳನ್ನೆಲ್ಲ ಒದಗಿಸಿದ್ರೆ 1 ವರ್ಷದೊಳಗಡೆ ನೀವು ಪ್ರತಿ ಸರಿ ಕರೆಕ್ಟಾಗಿ ರಿನ್ಯೂವಲ್ ಮಾಡ್ಕೊತ ಬಂದ್ರಿ ಅಂದರೆ 3% ಸಬ್ಸಿಡಿನೂ ಸಿಗುತ್ತೆ, ಕಮ್ಮಿ ಬಡ್ಡಿಯಲ್ಲಿ ಸಾಲನೂ ಸಿಗುತ್ತೆ.